ರಾಜ್ಯ ಸರ್ಕಾರವು 31/5/2024 ಆದೇಶ ಹೊರಡಿಸಿ ಎಸ್ಐಟಿ ರಚಿಸಿದೆ. ಸಿಬಿಐ ದಿನಾಂಕ 3/6/2024 ಎಫ್ಐಆರ್ ದಾಖಲಿಸಿದ್ದಾರೆ. ದಿನಾಂಕ 3/6/2024 ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಜನರಲ್ ಮ್ಯಾನೇಜರ್ ಗಿರೀಶ್ ಚಂದ್ರ ಜೋಶಿ ಎನ್ನುವರು ಎಂಜಿ ರಸ್ತೆ ಶಾಖೆಯ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಶ್ರೀಮತಿ ಸುಚಿಸ್ಮಿತಾ ರಾವತ್ ಮ್ಯಾನೇಜರ್ ಹಾಗೂ ಇತರರ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ ಹಾಗೂ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ನ ಸೆಕ್ಷನ್ 17A ಅಡಿ ತನಿಖೆ ಮಾಡಲು ಅನುಮತಿ ಕೋರಿ ಸಿಬಿಐಗೆ ಪತ್ರ ಬರೆದಿರುತ್ತಾರೆ. ಸಿಬಿಐಗೆ ಬರೆದಿರುವ ಈ ಪತ್ರದ ಮುಖ್ಯಾಂಶಗಳನ್ನು ಒಂದರಲ್ಲಿಟ್ಟು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಎರಡರಲ್ಲೂ ಬ್ಯಾಂಕಿನವರೇ ಒಪ್ಪಿಕೊಂಡಿರುವ ಹಾಗೆ ಬ್ಯಾಂಕಿನ ಸಿಬ್ಬಂದಿಗಳೇ ಈಗ ಒಂದು ತಡೀರಿ ಹೇಳ್ತೀನಿ. ತಡಿಯಪ್ಪ ಹೇಳ್ತೀನಿ. ಒಂದ್ ನಿಮಿಷ ರೇಟ್ ಅಂಡ್ ರೆಕಾರ್ಡ್ ಅಂತ ಕೇಳಿ. ಕೂಗ್ಲಿ ಸ್ವಾಮಿ, ಕೂಗ್ಲಿ ಅವ್ರು ಒಂದ್ ನಿಮಿಷ ಕೇಳಿ. ಕೂಗ್ಕೊಳ್ಳಿ ಅವರು ಬಾವಿನಲ್ಲಿ ಇದ್ದಾರೆ. ಅವರಿಗೆ ಡಿಸೆನ್ಸಿ ಇಲ್ಲದವ್ರಿಗೆ ಏನ್ ಮಾಡಕ್ಕಾಗಲ್ಲ, ಅಂತ ತಾಳ್ಮೆ ಇಲ್ಲದವ್ರಿಗೆ ಏನ್ ಮಾಡಕ್ಕಾಗಲ್ಲ. ರೇಟ್ ಅಂಡ್ ರೆಕಾರ್ಡ್ ಅಂತ ಹೇಳ್ತೀನಿ. ರೆಕಾರ್ಡ್ಗೆ ಹೋಗ್ತಿದೆ, ಎಲ್ಲರಿಗೂ ಕಾಪಿ ಇಲ್ಲ. ರೇಟ್ ಅಂಡ್ ರೆಕಾರ್ಡ್ ಅಂತ ನಾನು ಮಾಡ್ತೀನಿ, ರೆಕಾರ್ಡ್ಗೆ ಹೋಗ್ತಿದೆ. ಅಷ್ಟು ಆಯ್ತು ಹೇಳಿದ್ನಲ್ಲ ಈಗ. ಆಮೇಲೆ ಅವ್ರು ಕೇಳಿ. ಸಾಕು ಕಾಪಿ ಇಲ್ಲ. ಕಾಪಿ ಕೊಡ್ತೀವಿ, ಕಾಪಿ ಕೊಡ್ತೀವಿ ಎಲ್ರಿಗೂ. ಕೊಡಿ ಕಾಪಿ. ಎಲ್ರಿಗೂ ಕಾಪಿ ಕೊಡ್ತೀವಿ, ನಾವು ಎಲ್ರಿಗೂ ಕಾಪಿ ಹಂಚ್ತೀವಿ. ಕೊಡಿ ಕಾಪಿ ಕೊಡಿ. ಓದಿದ ಮೇಲೆ ಕಾಪಿ ಕೊಡೋದು. ಓದಿದ ಮೇಲೆ ಕೊಡೋದು ಬೇಡ. ಓದಿದ ಮೇಲೆ ಕಾಪಿ ಕೊಡ್ತೀವಿ, ಎಲ್ರಿಗೂ ಕಾಪಿ ಕೊಡ್ತೀವಿ. ಸಿಬಿಐಗೆ ಬರೆದಿರುವ ಈ ಪತ್ರದ ಮುಖ್ಯಾಂಶಗಳನ್ನು ನಾನು ಅನುಬಂಧ ಒಂದರಲ್ಲಿಟ್ಟು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಎರಡರಲ್ಲೂ ಬ್ಯಾಂಕಿನವರೇ ಒಪ್ಪಿಕೊಂಡಿರುವ ಹಾಗೆ ಬ್ಯಾಂಕಿನ ಸಿಬ್ಬಂದಿಗಳೇ ನೇರವಾಗಿ ಹಗರಣದಲ್ಲಿ ಶಾಮೀಲಾಗಿದ್ದಾರೆ ಎಂಬುದು ಕಂಡುಬರುತ್ತದೆ. ದಿನಾಂಕ 28/5/2024 ಮಹರ್ಷಿ ವಾಲ್ಮೀಕಿ ನಿಗಮದ ಪ್ರಧಾನ ವ್ಯವಸ್ಥಾಪಕ ರಾಜಶೇಖರ್ ಎನ್ನುವರು ನಿಗಮದ ಹಣ ಖಾಲಿಯಾಗಿರುವುದರ ಕುರಿತು ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿರುತ್ತಾರೆ. ದಿನಾಂಕ 28/5/2024 ರಾಜಶೇಖರ ಪ್ರಧಾನ ವ್ಯವಸ್ಥಾಪಕರು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಇವರು ನಿಗಮದಲ್ಲಿ ನಡೆದ ಅವ್ಯವಹಾರ ಕುರಿತು ಮಣಿ ಮೇಕಲೈ ಎಂಡಿ ಮತ್ತು ಸಿಇಒ ಯುಬಿಐ ಶ್ರೀ ನಿತೇಶ್ ರಂಜನ್, ಶ್ರೀ ರಾಜಸುಬ್ರಹ್ಮಣ್ಯಂ, ಶ್ರೀ ಸಂಜಯ್ ರುದ್ರ, ಶ್ರೀ ಪಂಕಜ್ ದ್ವಿವೇದಿ, ಕಾರ್ಯನಿರ್ವಾಹಕ ನಿರ್ದೇಶಕರು ಯುಬಿಐನ ಮುಖ್ಯ ವ್ಯವಸ್ಥಾಪಕರಾದಂಥ ಶ್ರೀಮತಿ ಸುಚಿಸ್ಮಿತಾ ರಾಹುಲ್ ಎಂಜಿ ರಸ್ತೆ ಶಾಖೆ ಇವರ ವಿರುದ್ಧ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿರುತ್ತಾರೆ. ಅಕ್ರಮ ನಡೆದಿದೆ ಎಂದು ಗೊತ್ತಾದ ಕೂಡಲೇ ಎಫ್ಐಆರ್ ರಿಜಿಸ್ಟರ್ ಆಗಿದೆ. ಅಕ್ರಮದ ಕುರಿತು ತನಿಖೆ ಮಾಡಲು ಸಮರ್ಥ ಐಪಿಎಸ್ ಅಧಿಕಾರಿಗಳ ನೇತೃತ್ವದಲ್ಲಿ ದಿನಾಂಕ 31/5/2024 ಎಸ್ಐಟಿ ರಚಿಸಿದ್ದೇವೆ. ಮೇಲಿನ ಎರಡೂ ಕ್ರಿಮಿನಲ್ ಕೇಸುಗಳನ್ನು ತನಿಖೆ ಮಾಡುವ ಉದ್ದೇಶದಿಂದಲೇ 4 ಜನ ಪೊಲೀಸ್ ಅಧಿಕಾರಿಗಳ ತಂಡವನ್ನು ರಚಿಸಲಾಗಿದೆ. HD 64 CID 200/2024 ಆದೇಶದಂತೆ ಈ ತಂಡ ರಚನೆಯಾಗಿದೆ. ಎಸ್ಐಟಿಯು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತನಿಖೆ ಮಾಡುತ್ತಿದೆ. ಎಸ್ಐಟಿ ರಚನೆಯಾದ ಕೂಡಲೇ ಕಾರ್ಯಪ್ರವೃತ್ತವಾದ ಈ ತಂಡವು ಈ ಕೆಳಕಂಡವರನ್ನು ಬಂಧಿಸಿ ವಿಚಾರಣೆ ನಡೆಸುತ್ತಿದೆ. 12 ಜನ ಇಲ್ಲಿವರೆಗೆ ಅರೆಸ್ಟ್ ಮಾಡಿದ್ದಾರೆ. ಮಾನ್ಯ ಸಭಾಪತಿಯವರು ಯಾರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತಂದ್ರೆ ಜೆ.ಜಿ. ಪದ್ಮನಾಭ, ಪ್ರಧಾನ ವ್ಯವಸ್ಥಾಪಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ, ಪರಶುರಾಮ ದುರ್ಗಣ್ಣನವರ್ ಲೆಕ್ಕಾಧೀಶಕ, ಸತ್ಯನಾರಾಯಣ ಇಟ್ಕಾರಿ ಅಧ್ಯಕ್ಷರು, ಫಸ್ಟ್ ಫೈನಾನ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಿಯಮಿತ ಹೈದರಾಬಾದ್ನಲ್ಲಿದೆ. ಅವ್ರನ್ನ ಆ ಅಧ್ಯಕ್ಷರನ್ನ ಭೇಟಿ ನೆಕ್ಕುಂಟಿ ನಾಗರಾಜ್, ಇವರು ಹಿಂದೆ ಶ್ರೀರಾಮುಲು ಜೊತೆ ಇದ್ದರು. ನಾಗೇಶ್ವರ ರಾವ್, ನೆಕ್ಕುಂಟಿ ನಾಗರಾಜ್ ಅವರ ಭಾವಬೈದೂರ, ಎಂ ಚಂದ್ರಮೋಹನ್ ಹೈದರಾಬಾದ್, ಗಾದಿರಾಜು ಸೂರ್ಯನಾರಾಯಣ ವರ್ಮಾ ಹೈದರಾಬಾದ್, ಜಗದೀಶ್ ಜಿಕೆ ಉಡುಪಿ, ತೇಜ್ ಟಮ್ಟಮ್ ಬೆಂಗಳೂರು, ಪಿಟ್ಟಲ ಶ್ರೀನಿವಾಸ ಗಚ್ಚಿ ಬೌಲಿ,
ಸಾಯಿ ತೇಜ ಹೈದರಾಬಾದ್, ಕಾಕಿ ಶ್ರೀನಿವಾಸ ರಾವ್ ಆಂಧ್ರ ಪ್ರದೇಶ್. ಈ 12 ಜನ ಅರೆಸ್ಟ್ ಮಾಡಿದ್ದಾರೆ ಕಂಪ್ಲೇಂಟ್ ಕೊಟ್ಟ ಮೇಲೆ. ನಾವು ಎರಡು ಕಂಪ್ಲೇಂಟ್ಗಳು ಒಂದು ನೋಡಿ, ಇದು ಮಾನ್ಯ ಸಭಾಧ್ಯಕ್ಷರೇ, ನಾನು ಈಲ್ಡ್ ಆಗಿಲ್ಲ, ನಾನು ಓದ್ತಾ ಇದ್ದೀನಿ. ಅಕ್ರಮ ನಡೆದಿದೆ ಎಂದು ಗೊತ್ತಾದ ಕೂಡಲೇ ಎಫ್ಐಆರ್ ರಿಜಿಸ್ಟರ್ ಆಗಿದೆ. ಅಕ್ರಮದ ಕುರಿತು ತನಿಖೆ ಮಾಡಲು ಸಮರ್ಥ. ಅದು ಆಯ್ತಲ್ಲ ಮಾನ್ಯ ಅಧ್ಯಕ್ಷರ, 12 ಜನ ಇಲ್ಲಿವರೆಗೆ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಇವ್ರನ್ನ ಜೈಲಿಗೂ ಕೂಡ ಕಳಿಸಲಾಗಿದೆ. ವಿರೋಧ ಪಕ್ಷದವರು ಉದ್ದೇಶಪೂರ್ವಕವಾಗಿ ಅನೇಕ ವಿಚಾರಗಳನ್ನು ಮರೆಮಾಚುತ್ತಿದ್ದಾರೆ. ಪ್ರಮುಖವಾಗಿ ಬ್ಯಾಂಕಿನವರೇ ದಿನಾಂಕ 3/6/2024ರಂದು ಸಿಬಿಐಗೆ ನೀಡಿರುವ ದೂರಿನಲ್ಲಿ ಒಪ್ಪಿಕೊಂಡಿರುವ ಹಾಗೆ ಎಂಜಿ ರಸ್ತೆಯ ಬ್ರಾಂಚಿನ ಅಧಿಕಾರಿಗಳು ನೇರವಾಗಿ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಬ್ಯಾಂಕಿನ ಅಧಿಕಾರಿಗಳು ಶಿವಕುಮಾರ ಈ ವ್ಯಕ್ತಿನೇ ಇಲ್ಲ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇವನು ಕೆಲಸನೂ ಮಾಡ್ತಾ ಇಲ್ಲ. ಇವರೇ ಹುಟ್ಟಾಕಿದ್ರು. ಶಿವಕುಮಾರ ಎಂಬ ಅಕ್ರಮ ವ್ಯಕ್ತಿ ಇದುವರೆಗೆ ತಿಳಿದು ಬಂದಿರುವ ಮಾಹಿತಿ ಪ್ರಕಾರ ಹೈದರಾಬಾದಿನ ಸಾಯಿ ತೇಜ ಎಂಬ ವ್ಯಕ್ತಿಯನ್ನು ಶಿವಕುಮಾರ ಎಂದು ಹೇಳಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿದ್ದಾರೆ. ವಿವರಗಳನ್ನು ಸರಿಯಾಗಿ ಪರಿಶೀಲಿಸದೆ ಅಕ್ರಮವಾಗಿ ಹಣ ವರ್ಗಾಯಿಸಲು ನೆರವಾಗಿದ್ದಾರೆ. ಈ ಮಾತನ್ನು ನಾನು ಹೇಳುತ್ತಿಲ್ಲ, ಬ್ಯಾಂಕಿನವರೇ ಹೇಳಿದ್ದಾರೆ, ನಾನು ಹೇಳೋದಲ್ಲ. ಬ್ಯಾಂಕಿನವರೇ ಹೇಳಿದ್ದಾರೆ. ಈ ಅಕ್ರಮ ವ್ಯಕ್ತಿಗೆ ಚೆಕ್ ಬುಕ್ ಅನ್ನು ಕೊಟ್ಟಿದ್ದು ಯಾಕೆ? ಈ ಅಕ್ರಮ ವ್ಯಕ್ತಿಗೆ ಚೆಕ್ ಬುಕ್ ಅನ್ನು ಕೊಟ್ಟಿದ್ದು ಯಾಕೆ? ಈ ಚೆಕ್ಗಳನ್ನು ಆಧರಿಸಿ NEFT, ನೆಫ್ಟ್, RTGS ಮಾಡಲು ಅವಕಾಶ ಕೊಟ್ಟಿದ್ದು ಯಾಕೆ? ಯಾರು ಕೊಟ್ಟವರು? ಇದನ್ನ ಬ್ಯಾಂಕ್ನವರು ಕೊಟ್ಟದ್ದು.